ಅಂಕಗಣಿತದಲ್ಲಿ 12, 16, 20, 248 ಈ ಲೆಕ್ಕನ ಹೇಗೆ ಮಾಡೋದು ಅಂತ ನೋಡೋಣ. ಎ ಎಷ್ಟಿದೆ? ಎ 12 ಇದೆ. ಡಿ 4 ಹೇಗೆ ಬಂತು ಅಂದರೆ ಈ 16ರಿಂದ 12ನ ಮೈನಸ್ ಮಾಡಬೇಕು. 16ರಿಂದ 12 ಮೈನಸ್ ಮಾಡಿದ್ರೆ ಎಷ್ಟು? 6ರಲ್ಲಿ 2 ಹೋದರೆ 4, 1ರಲ್ಲಿ 1 ಹೋದರೆ 0. ಎಷ್ಟು ಬಂತು? 4 ಬಂತು. ಈ 4ನ ಇಲ್ಲಿ ಬರ್ಕೋಬೇಕಂತೆ. ಡಿ ಬೆಲೆ 4. ನೆಕ್ಸ್ಟು ಎ ಎನ್ ಎಷ್ಟಿದೆ? 248. ಎನ್ನು ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಎನ್ ಬೆಲೆ ಇವಾಗ ನಾವು ಕಂಡುಹಿಡಿಬೇಕು. ಸೂತ್ರ ಏನಿದೆ? ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಎನ್ ಎಷ್ಟಿದೆ? ಇಲ್ಲಿ ನೋಡ್ಕೋಬೇಕು. ಎ ಎನ್ನು 248. ಎ ಎಷ್ಟಿದೆ? 12 ಇದೆ. ಪ್ಲಸ್ಸು ನೆಕ್ಸ್ಟು ಎನ್ನು ಗೊತ್ತಿಲ್ಲ, ಹಾಗೆ ಬರ್ಕೋಬೇಕು. 1 ಡಿ ಎಷ್ಟಿದೆ? 4 ಇದೆ. 248 12. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ಕೋಬೇಕು? ಪ್ಲಸ್ಸು 4 ಇಂಟು ಎನ್ನು, ಇದು ಇಲ್ಲಿಗೆ ಇನ್ನು ಗುಣಾಕಾರ ಮಾಡ್ಕೋಬೇಕು. 4 ಇಂಟು ಎನ್ನು 4 ಎನ್ನು. ನೆಕ್ಸ್ಟು ಮೈನಸ್ ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಅಂದ್ಕೋಬೇಕು. ಮೈನಸ್ ಇಂಟು ಪ್ಲಸ್ಸು ಮೈನಸ್ 4 1 4. ನೆಕ್ಸ್ಟ್ ಸ್ಟೆಪ್ಪು 248 12 ಪ್ಲಸ್, ಇಲ್ಲಿ ಪ್ಲಸ್ 12 ಇದೆ. ಇಲ್ಲಿ ಯಾವ ಪ್ಲಸ್ಸು ಮೈನಸ್ ಯಾವುದು ಇಲ್ಲ ಅಂದ್ರೂ ಪ್ಲಸ್ ಅಂತಲೇ ಅಂದ್ಕೋಬೇಕಾಗುತ್ತೆ. ಇದು ಪ್ಲಸ್ 12 ಮೈನಸ್ 4. 12ರಲ್ಲಿ 4 ಮೈನಸ್ ಮಾಡಿದ್ರೆ 8 ಪ್ಲಸ್ 4 ಎನ್. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೋಬೇಕು? 248 ಈ 8ನ ಈ ಕಡೆ ತೊಗೊಳ್ಳೋಣ, ಇದ್ರ ಜೊತೆ ಇದ್ರ ಪಕ್ಕ ತೊಗೊಳ್ಳೋಣ. ಪ್ಲಸ್ ಏನೂ ಇಲ್ಲ ಅಂದಾಗ ಏನು ಹೇಳಿದ್ದೆ ನಾನು? ಏನು ಇಲ್ಲಿ ಪ್ಲಸ್ಸು ಮೈನಸ್ ಇಲ್ಲ ಅಂದರೆ ಪ್ಲಸ್ ಅಂತಲೇ ಅಂದ್ಕೋಬೇಕು. ಏನೂ ಇಲ್ಲ ಅಂದರೆ ಪ್ಲಸ್ ಇರೋದನ್ನ ನಾವು ಈ ಕಡೆ ತೊಗೊಂಡಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಈಸಿಕೋರ್ಟ್ ಇದೆ. ಈ ಈಸಿಕೋರ್ಟಿಂದ ಈ ನಂಬರ್ನ ನಾವು ಈ ಕಡೆ ತೊಗೊಂಡಾಗ ಏನಾಗುತ್ತೆ? ಪ್ಲಸ್ ಇರೋದು ಮೈನಸ್ ಆಗುತ್ತೆ. -8 = 4 ಎನ್ನು ಹಾಗೆ ಬರ್ಕೋಬೇಕು. 248ಅಲ್ಲಿ 8ನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 240 = 4 ಎನ್. ಈಗ ಎನ್ ಬೆಲೆ ಕಂಡುಹಿಡ್ಕೋಬೇಕು ನಾವು. ಎನ್ = 240. ಈ 4ನ್ನ ನಾವು ಇದ್ರ ಕೆಳಗಡೆ ತೊಗೊಬೇಕು ಇಲ್ಲಿ. ಈಗ ಇದನ್ನು ಭಾಗಿಸಬೇಕು. 24 ನೋಡೋಣ ಎಷ್ಟು? 4 4 4 4 2 8 4 3 12 4 4 16 4 5 20 4 6 24 4 1 4 4 6 24. ಈ 0ನ ಇಲ್ಲೇ ಇಳಿಸ್ಕೋಬೋದು. ಹಿಂಗೆ ನಿಮಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ 4 240 4 6 24 0. ಈ 0 ಇಲ್ಲಿ ಇಳಿಸ್ಕೊಂಡ್ರೆ 4 0ಗೆ 0. ಉತ್ತರ ಎಷ್ಟು? n = 60. ಅರ್ಥ ಆಯ್ತಲ್ಲ? ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.